ಕಂಟಕ ಬಂಡಿ. ನೀವು ಸುಮಾರು ನೋಡಿದ್ದೀರಿ ಅಲ್ವಾ, ಬೆಂಗಳೂರಲ್ಲಿ ನೀವೇ ಅಲ್ವಾ ನಿಮ್ಮ ಅಕ್ಕನ ಜೊತೆ ಇರೋದು? ಯಾತಕ್ಕಾಗಿ ಬೇಡ? ಅವ್ರು ಕೆಲಸ ಕಾರ್ಯ ಕರೆಕ್ಟಾಗಿ ಮಾಡಲ್ಲ, ಏನು ತಂದು ಹಾಕಲ್ಲ, ಏನೇ ಮಾಡೋರು ನಾವೇ ಮಾಡ್ಬೇಕಾಗತ್ತೆ. ನೀವೇ ಸಾಕ್ತಾ ಇದ್ದೀರಿ? ನಾವೇ ಸಾಕ್ತಾ ಇರೋದು. ಅವ್ರು ಮದುವೆ ಆದಮೇಲೆ ಅವ್ನು ನನ್ನ ಬುದ್ಧಿ ಕಂಡ ನಾನೇ ಸಾಕ್ತಾ ಇರೋದು. ನಮ್ಮ ಬುದ್ಧಿ ತಿಳಿದ ಮಟ್ಟಿಗೆ ಅವ್ರು ಸಾಕಿದ್ರು. ಇವ್ರದ್ದೇನೇ ಹ್ಯಾಬಿಟ್ ಸರಿ ಇಲ್ಲ ಅಂದರೆ ಕುಡಿಯೋದು, ಇನ್ನೊಬ್ರ ಹತ್ರ ಹೋಗೋದು ಮಾತಾಡೋದು, ನಿಮ್ಮ ಹತ್ರ ಒಂದು ಮಾತಾಡೋದು, ನನ್ನ ಹತ್ರ ಒಂದು ಮಾತಾಡೋದು, ಅನುಮಾನ. ಮನೆಗೆ ಯಾರು ಹೋಗಂಗಿಲ್ಲ ಬರೋಂಗಿಲ್ಲ. ಸರಿ, ಇತ್ತೀಚೆಗೆ ಒಂದು ಜಗಳ ಆಯ್ತಂತಲ್ಲ, ಇತ್ತೀಚೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮತ್ತೆ ಕುಡ್ಕೊಂಡ್ ಬಂದ್ರಲ್ಲ, ಅವತ್ತು ನೀವಿದ್ರಾ? ಅವತ್ತಿದ್ದೆ. ಅವತ್ತು ಅವ್ರ ಮನೇಲಿ ಜಗಳ ಆಗಿದ್ದು. ಅದೇ ಅವ್ರು ಹೇಳ್ತಾ ಇದ್ರು ಕೆಂಗೇರಲ್ಲಿ. ಮೊನ್ನೆ ನಾನು ಇದು ಕೆಂಗೇರಿ ಕೆಲಸ ಹತ್ರ ಹೋಗಿದ್ದೆ. ಆವಾಗ ಇವಳು ನಾನು ಅಲ್ಲಿಗೆ ಹೋಗಿದ್ದೀನಿ ಬಾ ಅಂತ ಫೋನ್ ಮಾಡಿದ್ಲು. ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಹೋದ್ಮೇಲೆ ಅವ್ರ ಮೇಲೆ ಊಟ ಗೀಟ ಎಲ್ಲ ಮಾಡ್ದೆ. ಊಟ ಗೀಟ ಮಾಡಿದ್ಮೇಲೆ ಸರಿ ನಾನು ಬರ್ತೀನಿ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಇವರು ನಾನು ಹೋಗ್ತೀನಿ ಅಂತ ಕಳ್ಸಿಬಿಟ್ಟು ಬರೋಕ್ಕೆ ಅಂತ ಬಂದರು. ಕಳ್ಸಿಬಿಟ್ಟು ನಾನು ಕೆಂಗೇರಿ ಹತ್ರ ಗಾಡಿ ತಗೊಂಡು ಹೋಗಿದ್ದೆ. ಕೆಂಗೇರಿ ಹತ್ರ ಹೋಗ್ತಾ ಇದ್ದೀನಿ, ಕೆಂಗೇರಿ ಬಿಟ್ಟು ಹೋಗಿದ್ದೀನಿ. ಅಷ್ಟೊತ್ತಿಗೆ ಇವರು ಹೊಡೆದ್ಬಿಟ್ಟವ್ರೆ ಇವರಿಗೆ ಅಂತ ಫೋನ್ ಮಾಡಿದ್ರು. ನೀವು ಹೋಗೋದ್ರೊಳಗೆ ಇದೆಲ್ಲ ನಾನು ಬಸ್ ಸ್ಟ್ಯಾಂಡ್ ಏನಾಯ್ತು? ಮೇಡಮ್ ಏನೂ ಇಲ್ಲ, ಅದು ಊಟ ಮಾಡಿ ತಮ್ಮ ಕಳ್ಸಕ್ಕಂತ ಹೋದ್ರು. ನಾನು ಅಲ್ಲೇ ಊಟ ಮಾಡಿ ಕೂತಿದ್ದೆ. ನನ್ನ ಗಂಡ ಅಲ್ಲೇ ಕೂತಿದ್ದೀನಿ. ಯಾವುದೋ ಫೋನ್ ಬಂತು ಅಂದ ತಕ್ಷಣ ತಮ್ಮ ಊಟ ಮಾಡ್ಕೊಂಡು ಹೋಗೋಣ ಗೇಟ್ ತಗೊಂಡು ಅಷ್ಟು ಸೋರೋದ್ರ ಅಲ್ಲೇ ಕೂತು ಗಂಡ ಭಯ ಬೇಡ ಮೇಡಮ್. ಈಗ ಅವರು ಅಕ್ಕನ ಹೇಳ್ತಾವ್ರೆ ಫೋನ್ ಬಂದೇ ಇರೋದು ಇರಕ್ಕೆ ಅಂದ್ಬಿಟ್ಟು ಸುಳ್ಳು. ನಮ್ಮ ಮಿಸಸ್ ಹೇಳಿದ್ರು ಯಾವ ಫೋನ್ ಗೇಟ್ ತಗೊಂಡು ಹೋಗ್ಬೇಕಾದ್ರೆ ನಾನು ಅಲ್ಲೇ ಹೋಗ್ತಾ ಇದ್ದಂಗೆ ಇರು ಆನಂದನ ಬರ್ಲಿ ಒಂದು ನಿಮಿಷ ಅಂತ ಅವ್ರು ಇರ್ತಿರ್ಲಿಲ್ಲ. ಹೊರಟಾಯ್ತಾ ಇದ್ರಲ್ಲ ಆಗ ಎಳ್ಕೊಂಬಂದ್ರು. ಅವಾಗ ಎಳ್ಕೊಂಬಂದು ಅಷ್ಟೇ. ಯಾವ ಫೋನ್ ಬಂದಿಲ್ಲ. ಏನೀಗ ಅವರು ಸರಿ ಹೋಗ್ಬಿಟ್ರು. ಆಮೇಲೆ ಕರ್ಕ ಬಂದೆ. ಎಲ್ಲಿ ಹೋಯ್ತದೆ ಬಾ ಅಣ್ಣ ಬರ್ಲಿ, ಅವ್ರು ಬರ್ತಾರೆ, ಜೊತೆಲೆ ಹೋಗೋಣ ಇರು ಹೋಗೋಣ ಅಂದ್ಬಿಟ್ಟು ನಾನು ಸಮಾಧಾನ ಹೇಳ್ತೇನೆ. ಇಲ್ಲ ಎಲ್ಲಿಗೆ ಹೊರಟ್ರಮ್ಮ ವೈಜಯಂತಿ? ಇಲ್ಲ ಇವ್ನು ಅಯ್ಯಪ್ಪ ಸ್ವಾಮಿ ಮಾತಾಗ್ಬಿಟ್ಟಿತ್ತು, ಅಷ್ಟು ಹೊರಗಡೆ ಡ್ರಿಂಕ್ಸ್ ಆಗ್ಬಿಟ್ಟಿತ್ತು. ಇವನು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದ. ನಮ್ಮ ಆಂಟಿ ರಾತ್ರಿಗೆ ಫೋನ್ ಮಾಡಿದ್ರು, ಬಂದ್ಬಿಡು ಇರ್ಬೇಡ ಪಾತ್ರೆಗಳೆಲ್ಲ ತೊಳಿಬೇಕು ಅಂತ. ಸರಿ ಊಟ ಎಲ್ಲ ಆಯ್ತಲ್ವಾ ಇನ್ನೇನು ಅಂದ್ಬಿಟ್ಟು ಇವ್ರು ಬಿಡಕ್ ಹೋಗಿದ್ರು. ಆಮೇಲೆ ನಾನು ಇವ್ರ ಮಿಸಸ್ ಕೇಳ್ಬಿಟ್ಟು ಇಲ್ಲ ಅಕ್ಕ ಹೋಯ್ತೀನಿ, ಹಿಂಗೆ ನೋಡು ಆಂಟಿ ರಾತ್ರಿನೇ ಫೋನ್ ಮಾಡಿದ್ರು, ಪಾತ್ರೆ ಎಲ್ಲ ತೊಳಿಬೇಕಂತೆ ಹೋಯ್ತೀನಿ ಅಂದ್ಬಿಟ್ಟು ಬಂದೆ ನಾನು. ಅಲ್ಲೇ 5:30-6 ಗಂಟೆ ಇರ್ಬೇಕು. ಸರಿ, ಅವ್ರು ಇರುವಂದ್ಮೇಲೆ ಯಾಕಮ್ಮ ಇರ್ಲಿಲ್ಲ? ಈ ಒಂದ್ ಸಣ್ಣ ಕಾರಣ ಮಾಡ್ಕೊಂಡು ಹೇಳ್ತಾ ಇದಾರಲ್ಲಮ್ಮ ಈಗ ಅದನ್ನ. ನಾನೇನ್ ತಪ್ಪು ಮಾಡಿಲ್ವಲ್ಲ, ನಾನು ಹೋಗ್ತೀನಿ ಅನ್ಬಿಟ್ಟೆ ಬಂದಿದ್ದು. ನಾನೇನು ಇರಲ್ಲ ಮಾಡಲ್ಲ ಅಂತೇನು ಹೇಳಿವಲ್ಲ, ನಾನು ಹೋಗ್ತೀನಿ ಅನ್ಬಿಟ್ಟೆ ಬಂದಿದ್ದು. ನಾನು ನಿಮಗ್ ಬೇಜಾರಿತ್ತ ಅವ್ರು ಹೊರಟು ಬಿಡ್ತಾರೆ ಅಂತ? ನನಗೇನ್ ಬೇಜಾರಿಲ್ಲ. ಆಮೇಲೆ ನಾನು ಫೋನ್ ಮಾಡಿ ಕೇಳಿದೆ ಬೇರೆ ಹೊಡೆಯಕ್ಕಾಗಲ್ಲ. ಏನ್ ತ್ಯಾಗರಾಜ್ ಅವ್ರೆ, ಅವ್ರಿಗೆ ಹೋಗೋವ್ರಿಗೆ ಕೆಲಸ ಇತ್ತು, ಕಳ್ಸೋವ್ರಿಗೆ ಬೇಜಾರಿಲ್ಲ. ನನ್ನ ಹತ್ರ ಹೇಳ್ಬೋದಾಯ್ತಲ್ಲ, ಚಿಕ್ಕಮ್ಮ ಬರ್ತಾರೆ ಬರಳ್ತಾರೆ ಹೇಳ್ಬೋದಾಯ್ತಲ್ಲ ನನ್ನ ಹತ್ರ. ಯಾಕೆ ತಮ್ಮ ಗೇಟ್ ತಗೊಂಡೋದ್ರೆ ಏನ್ ಹೇಳ್ಬಿಟ್ಟೆ ತಾನೇ ಹೋಗಿದ್ ನಾನು. ಅವ ಅಕ್ಕನ್ ಕೇಳ್ರಿ, ಹೊರಗಡೆ ಅವ್ರೆ ಅನ್ಸಿ ಅಕ್ಕನ್ ಕೇಳ್ಬಿಟ್ಟು ಏನ್ ಹೇಳಿ ಇರಕ ಅಣ್ಣ ಬರ್ಲಿ ಅಂತ ಹೇಳ್ತಾರೆ. ಮೇಡಮ್ ಎಂತರ್ಗು ಈ ಸಣ್ಣ ಬೇಜಾರಿಗೆ ಹೊಡಿಯೋದಾ? ಅಷ್ಟು ರವಿತರ ಅವ್ರು ಏನ್ ತಿಳ್ಕೊಳ್ಳೋದಿಲ್ಲ. ಇರೋರು ನನಗೆ ಕೇಳಿದ್ರೆ ಇದು ಈಗ ಒಂದ್ 2 ವರ್ಷದ ಈಚೆಗೆ ಮಾತುಕತೆ ಎಲ್ಲ ಚೇಂಜ್ ಆಗಿರುತ್ತೆ. 2 ವರ್ಷದಿಂದ ಈಚೆಗೆ ಏನ್ರಿ ಏನ್ರಿ ಹೇಳಕ್ ಬರ್ತಾ ಇದ್ದೀರಿ? ಏನೂ ಇಲ್ಲ ಮೇಡಮ್, ಅದೇ ಹೇಳಿದ್ರಲ್ಲ ಸಮಸ್ಯೆ. ದುಡ್ಡು ಎತ್ಕೊಂಡ ಫೈನಾನ್ಸ್ ಎತ್ಕೊಂಡ 5 ಕಂತು ಯಾವಾಗ ಎತ್ಕೊಂಡೆ ಒಂದು 15-20 ದಿವಸ ಮೊಬೈಲ್ ಕೈಗೆ ಬಂತು. ಆಮೇಲೆ ಇದಕ್ಕಿದಂಗೆ ಗಂಡ ಹೆಂಡತಿ ಜಗಳ ಬಂತು. ನನಗೆ ಗಂಡನೇ ಬೇಕಾಗಿಲ್ಲ. ಮೊಬೈಲ್ ಬಂದ ಏನ್ ಹೇಳಕ್ ಬರ್ತಾ ಇದ್ದೀರಿ ಸ್ಪಷ್ಟವಾಗಿ? ಅವ್ರು ಏನ್ ಹೇಳಕ್ ಬರ್ತಾ ಇದಾರೆ ನಿಮ್ಗೆ ಅರ್ಥ ಆಗ್ತಾ ಇದೆ? ನಿಮ್ಮಂತ ಮುಂಚೆನೆ ಹೇಳಿರ್ತಾರೆ ನನಗೆ ಗೊತ್ತು. ಇಲ್ಲ ನನ್ನ ಹತ್ರ ಏನ್ ಮಾತಾಡಿಲ್ಲ ಬಿಡಿ. ಕೇಳಿ ಅವ್ರ ಮನಸ್ಸಲ್ಲಿ ಏನಾಯ್ತು. ಬೇರೆ ರೀತಿ ಯಾವ್ದೋ ಅನುಮಾನ ಇದೆ, ಹೌದು ಅಲ್ವಾ? ಹೌದು, ಅದಂತೂ ಗೊತ್ತು ನನಗೆ. ಅದನ್ನ ಅವ್ರ ಬಾಯಿಂದ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಅದನ್ನೇ ಅವಾಗ್ಲಿಂದ ಕೇಳ್ತಾ ಇರೋದು. ಮೊಬೈಲ್ ಕೊಟ್ರು ಅಲ್ಲ, ಆಕೆಗೂ ಅವ್ರಿಗೂ ಏನೋ ಸಂಬಂಧ ಇದೆ ಅಂತ ನಿಮ್ ತಲೆಯಲ್ಲಿದೆ, ಹೌದು ಅಲ್ವಾ? ಇಲ್ಲ ಮೇಡಮ್, ನೇರವಾಗಿ ಹೇಳ್ಬಿಡಿ, ಅದನ್ನ ಮುಗ್ದೋಗತ್ತೆ ವಿಷಯ. ಇದೆ ಅಂತ ಅವ್ರು ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ, ಮುಗ್ದೋಗತ್ತೆ ವಿಷಯ. ಸುತ್ತಿ ಬಳಸಿ ಗಂಡನೇ ಬೇಕಾಗಿಲ್ಲ. ನೀನು ನೋಡ್ದಾರ ಕಂಡು ಗಂಡನ ತರ ಅಕ್ಕಪಕ್ಕದಲ್ಲಿ ಜನ ಆಡ್ಕೋತಾರೆ. ನನ್ನ ಹತ್ರ ಬರಕ್ ಕೊಡುದು ನೀನು ನೋಡ್ದೆ ಅಕ್ಕಪಕ್ಕದಲ್ಲಿ ಜನ ಇವತ್ತು ಕರ್ಸಿನ್ ಬೇಕಾದ್ರೆ ಮಾತಾಡಿದೀಯ ನನ್ಗೆ, ನಾನು ಅದಕ್ಕೆ ಅಂದೆ ಇಲ್ಲ ಅಂತ ಹೇಳಿ ಸಾಕ್ಷಿ ಇವತ್ತು ಅವ್ರ ಜೊತೆ ಬಾಳದಿಲ್ಲ. ಬೇಡ, ನಾನ್ ಹೇಳಿದ ವಿಚಾರ ಹೌದೋ ಅಲ್ವೋ? ನನ್ಗೆ ಆತರ ಉದ್ದೇಶ ಅನುಮಾನ ಪಡ್ದಲ್ಲ ಮೇಡಮ್. ಇದಕ್ಕಿದೆ ಗಂಡ ಬೇಡ ಅಂದ್ರೆ ಏನ್ ಕಾರಣ ಹೇಳಿ? 2 ವರ್ಷದಿಂದ ಅನುಮಾನ ಆಯ್ತಾ? ಇಲ್ಲ, ಆತರ ಏನು ಅನುಮಾನ ಇರ್ಲಿಲ್ಲ. 2 ವರ್ಷದ ಗಂಡ ಬೇಡ ಇರ್ಲಿಲ್ಲ ಅಲ್ಲ, ಈಗ ಅನುಮಾನ ಇದೆಯಾ? ಇಲ್ಲ ಮೇಡಮ್, ನನಗೆ ಅನುಮಾನ ಇಲ್ಲ. ಒಟ್ಟಿನಲ್ಲಿ ಗಂಡ ಏನಕ್ಕೆ ಬೇಡ ಅಂತ ಕೇಳಿದ್ರು ಕೇಳಿ. ನಾನು ಅಂದೇ ಮಾಡಿರ್ಬೇಕಾದ್ರೆ ದೇವ್ರನ್ನ ದಾರಿ ತೋರಿಸ್ತಿಲ್ಲ ಅಂತ ಹೇಳೋದಿಲ್ಲ. ನಾನು ಅಂದೇ ಅಂತ ಮಾಡಕ್ ಹೋಗಿಲ್ಲ. ನಾನ್ ದೇವ್ರನ್ನ ಇಲ್ಲಿ ಕರ್ಸಕ್ಕಾಗಲ್ಲಪ್ಪ. ಇರೋದೇ ನಾವಿಷ್ಟು ಜನ. ನಮ್ಮ ಎದುರಿಗೆ ಮಾತಾಡೋದಾಗಿದ್ರೆ ಮಾತಾಡಿ. ದೇವ್ರು ನೋಡ್ಕೊಳ್ಳಿ ಅಂದ್ರೆ ಇದೆಲ್ಲ ಈ ವೇದಾಂತದ ಮಾತೆಲ್ಲ ಬೇಡ. ಅವ್ರಿಗೆ ವೇದಾಂತ ಏನ್ರಿ ಬಂತು? ಅನುಮಾನ ಏನೂ ಇಲ್ಲ ಮೇಡಮ್. ಅನುಮಾನ ಪಡೆದ ಬದುಕೋರಾದ್ರೆ ವೇದಾಂತ ದೇವ್ರು ಎಲ್ಲ ಮಾತಾಡ್ಬೋದು. ನೀವು ಸಂಜೆ ಬಾರ್ ನೋಡ್ದೆ ತಿರುಗ್ಬಿಡತ್ ನಿಮ್ ತಲೆ. ಅಂದ್ಮೇಲೆ ನಿಮಗ್ ವೇದಾಂತ ಏನ್ ಬಂತು? ಏನಮ್ಮ? ಇಲ್ಲ ಮೇಡಮ್, ನಾನು ಹೋಗಲ್ಲ.
ನಾನು ಅವಾಗ್ಲೇ ಹೇಳಿ 2 ತಿಂಗಳ ಹಿಂದೆ ಹೋದ್ರೆ ಈಗ ಯಾಕೆ ಹೋಗಲ್ಲ? ಕುಡ್ಕೊಂಡ್ ಜೊತೆ ಬೇಕಾದ್ರೆ ಒಂದ್ ಪಕ್ಷ ಬಾಳ್ಬಿಟ್ರು ಅನುಮಾನ ಪಡೋರ್ ಜೊತೆ ಬಾಳಕ್ಕಾಗಲ್ಲ. ಏನ್ ನಾಗೇಂದ್ರಪ್ಪನವ್ರೆ ನೀವೇ ಎಲ್ಲದಕ್ಕೂ ಸಾಕ್ಷಿ ಹೇಳಿ. ಮೊದಲನೇದಾಗ ಅವ್ನು ಸರಿ ಇದ್ದಾನೆ ಕೇಳಿ, ಎರಡನೇದಾಗ ಅವ್ನು ಸರಿ ಇದ್ದಾನೆ ಕೇಳಿ. ಟೋಟಲ್ ಆಗಿ ನನ್ನ ಅಭಿಪ್ರಾಯದಲ್ಲಿ ಇಬ್ಬರೂ ಸರಿ ಇಲ್ಲ. ಗಂಡ ಹೆಂಡ್ತೀರ ಅವ್ರದ್ದೇನ್ ಸಮಸ್ಯೆ ನಂಗೆ ಗೊತ್ತು, ಇವ್ರದ್ದೇನ್ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ? ಗಂಡಿದ್ದ ಕೆಟ್ಟಿ ಹೋಗ್ಬೇಕಾದ್ರೆ ಧರ್ಮ ಇವಳು. ಸರಿ ಇಲ್ಲಿಗೆ ಕರೆಸ್ಬಿಟ್ರು, ಈಗ ಅದಕ್ಕೆ ಆಜೀವ ಪರ್ಯಂತ ಅವ್ರಿಗೆ ಶಿಕ್ಷೆನಾ? ಶಿಕ್ಷೆ ಅಂತಲ್ಲ, ಈಗ ಅವ್ನು ಕರಿತಾವನಲ್ಲ, ಹೋಗ್ಲಿ ಬಿಡಿ. ಕಳಿಸಿದ್ರೆ ಅವ್ರು ನೋಡ್ಕೋತಾರೆ ಚೆನ್ನಾಗಿ ಅಂತ ನಿಮ್ಗೆ ಅನ್ಸುತ್ತೆ? ನನ್ಗೆ ಅನಿಸ್ತಾ ಇದೆ. ಯಾಕೆ? ಅದು ನಿಮ್ಮ ವೇದಿಕೆ ಕರ್ಸಿರೋದು ತೀರ್ಮಾನ ಮಾಡಕ್ಕೋಸ್ಕರನ. ಅದನ್ನ ಅವನ ಹತ್ರ ಏನ್ ಅಲಂಕಾರಕ್ಕೆ ತೀರ್ಮಾನ ನಾನ್ ಮಾಡಲ್ಲ, ನಿಜವಾಗ್ಲೂ ಇದು ನಡೆಯತ್ತಾ ಅಂತ ನೋಡ್ಕೊಂಡೇ ಮಾಡೋದು. ಅಲಂಕಾರಕ್ಕೆ ಇಲ್ಲಿ ಇಬ್ರು ಒಟ್ಟಿಗೆ ಕೈ ಜೋಡಿಸ್ಬಿಟ್ಟು ಕಳಿಸ್ಬಿಟ್ಟು ನಾಳೆ ದಿವಸ ಅವ್ರು ಹೊಡೆದಾಡೋದಾಗಿದ್ರೆ ನಾನ್ ದೇವರಾಣೆಗೂ ಅದನ್ನ ಮಾಡಲ್ಲ. ನನಗೆ ಈ ತರದ ಪದ್ಧತಿಗಳಲ್ಲಿ ನಂಬಿಕೆನೂ ಇಲ್ಲ. ಯಾವ್ದೋ ಇಬ್ರಿಗೆ ಸರಿ ಹೋಗ್ತಿಲ್ಲ ಅಂದ್ರೆ ಬಲವಂತವಾಗಿ ಅವ್ರನ್ನ ಕಟ್ಟಾಕಿ ಒಂದ್ ಮನೇಲಿ ಬಿಡೋದು ನನಗಿಷ್ಟ ಇಲ್ಲ. ಬಲವಂತ ಈಗ ಅವನು ಬರ್ಲಿ ಅಂತ ಹೇಳ್ತಾನೆ, ಇವ್ರು ಬರ್ಲಿ ಅಂದ ಮಾತ್ರಕ್ಕೆ ಸಾಕ್ತಾನೆ ಅನ್ನೋ ಭರವಸೆ ನೀವು ಕೊಡ್ತೀವಿ. ಈಗ 2 ವರ್ಷದಿಂದ ಸಾಕಿಲ್ಲ ಅಂತಂದ್ರೆ 14 ವರ್ಷದಿಂದ ಅವನು ಸಾಕಿದ್ದಾನೆ ತಾನೆ. ಇವಾಗ ಅದನ್ನ ವೈಜಯಂತಿ ಹೇಳ್ಬೇಕು ನನಗೆ. ಅವ್ರು ಇಟ್ಕೊಂಡಿರೋ ಅಷ್ಟಿನಿಂದ 13 ವರ್ಷದಿಂದ ಮಡಿಕೊಂಡಿದ್ರು ಇಲ್ಲ ಅಂತ ಹೇಳುದ್ನ ಅದೇ ಬೈಕೊಂಡು ಆಂಡ್ರು ಹೊಡ್ಕೊಂಡು ಮಡಿಕೊಂಡಿದ್ರು. 14 ವರ್ಷದಿಂದ ಇಲ್ದಿರೋದು ಈಗ 2 ವರ್ಷದಿಂದ ಯಾಕೆ ಬಂತು? 2 ವರ್ಷದಿಂದ ಯಾಕೆ ಬಂತು ಅಂದ್ರೆ ಅವಾಗ ನಾನು ಯಾರ ಜೊತೆನೂ ಹೇಳ್ಕೊಂಡಿರ್ಲಿಲ್ಲ, ಬಂದಿರ್ಲಿಲ್ಲ. ಯಾಕೆ ಹೇಳ್ಕೊಂಡಿರ್ಲಿಲ್ಲ? ಬೇಕು ಅಂದ್ರೆ ನಾನು ಸೊಸೆಯಕ್ಕನ್ ಫೋನ್ ಮಾಡ್ಕೊಡ್ತೀನಿ ಕೇಳ್ರಿ. ಅವ್ರ ನಮ್ಮ ಮನೇಲಿ ನಡೀತಿದ್ದು ಎಲ್ಲ ಅವ್ರ ಭಾವ ಬಂದಾಗ್ಲೂ ನಾವು ಅವ್ರ ಜೊತೆ ಹೋಗುವಂತ ಹೇಳಿದ್ವಿ. ನಾವು ಈಗ ರಾತ್ರಿ ಹೊತ್ತಿಗೆ ಹೋಗ್ತೀನಿ ಅಂತ ಅಂದವಳು ಬೆಳಿಗ್ಗೆ ಹೊತ್ತಿಗೆ ಹೋಗಲ್ಲ ಅಂದ್ರೆ ಯಾಕಮ್ಮ ವೈಜಯಂತಿ? ಅವ್ರ ಭಾವ ಅವ್ರ ಮೈದ ಇರೋ 1 ನಿಮಿಷ ಹೇಳ್ತೀನಿ ಆಮೇಲೆ ಮಾತಾಡುವೆ. ಅವ್ರ ಭಾವ ಅವ್ರ ಮೈದ ಎಲ್ಲ ಬಂದು ಕೇಳಿದ್ರು ಇವನು ಸರಿ ಇಲ್ಲ ಅಂತ ಅವ್ರು ಹೇಳೋದು. ಇವನು ಫಸ್ಟ್ ಆಫ್ ಆಲ್ ಇವನು ಸರಿ ಇಲ್ಲ ಮೊದಲನೇದಾಗಿ. ಇಲ್ಲ ಅವತ್ತು ನೈಟ್ ನ್ಯಾಯ ತೀರ್ಮಾನ ಮಾಡಿ ಕಳ್ಸ ಮೇಡಮ್ ಅವರೇ, ಇಲ್ಲಿಂದ ಸರಿ ಇಲ್ಲ. ಕರೆಕ್ಟಾಗಿ ನಾವು ನಮಗೆ ಕರೆಕ್ಟಾಗಿ ಮಾತಾಡಿ. ಏನ್ ಮಾತಾಡಿ ನಿಮ್ಮ ಮೇಲೆ ಕೊಟ್ಟಿಲ್ಲ ಕೇಳಿಬೇಕಾರೆ ಅವ್ರು ಮೇಡಮ್ ಕರೆಸ್ಬೇಕಾರೆ ಆಮೇಲೆ ನ್ಯಾಯ ಮಾಡಿ ತೀರ್ಮಾನ ಕಳ್ಸ ಮೇಡಮ್ ಅವರೇ. ನೈಟು ಅವ್ರ ಮನೇಲಿ ಇದ್ರು. ನೈಟ್ ಹಿಡ್ಕೆ ಅಂದ್ರೆ ಹುಡುಗರು ಬಂದು ಕಾಯ್ತಿರೋದ್ರಲ್ಲಿ ಈಳಿಗೆ ಮನೇಲಿ ಅದರಲ್ಲಿ ಸಾಯಿಸ್ಬಿಡ್ತೀನಿ ಅಂತ ಟಿವಿಗೆ ಹೋದ್ ನಿಂತು. ಆವಾಗ ಅಷ್ಟೊತ್ತಲ್ಲಿ ನಮಗೆ ಫೋನ್ ಮಾಡೋದು. ನಾವು ತಡೆಕೊಂಡು ಹೋದ ಅಲ್ಲಿಗೆ. ಅವನು ಅಲ್ಲಿ ಆ ಜಾಗದಲ್ಲಿ ಇರಲಿಲ್ಲ. ರಾತ್ರಿ ಹೊತ್ತು ಹೇಳಿ ಕಳ್ಸಿದ್ವಿ. ಅದು ನಾನು ಬೆಳಗ್ಗೆ ಹೊತ್ತಿಗೆ ಜಗಳ ಗೊತ್ತಾದಾಗ ನಾನು ಬೆಳಗ್ಗೆ ಹೊತ್ತು ಕೊಡಕ್ಕೆ ಹೋದೆ. ನಾನು ರಾತ್ರಿ ಹೊತ್ತು ತೀರ್ಮಾನ ಮಾಡಿದ್ರೆ ನೀವು ಕಳಿಸಿ ಅಂತಿರ್ಲಪ್ಪ, ಯಾವ ಧೈರ್ಯದ ಮೇಲೆ? ಇನ್ನೇ ಗಂಡ ಹೆಂಡ್ತಿರಾದ್ಮೇಲೆ ಬಂದದ್ದು ಅನ್ಬೇಕು. ಅದ್ರಲ್ಲಿ ಏನು ಕೊಲೆಗಳು ಮಾಡ್ಕೊಂಡು ನೀವ್ ಹೇಳ್ತಾ ಇರೋದು? ಆ ಮಕ್ಕಳಿಗೆ ಏನ್ ಗತಿ ಮೇಡಮ್? ಹಿಂಗೆ ಹೇಳಿದ್ರೆ ನಾವು ಈಗ ಈ ತರದಲ್ಲಿ ಅಲ್ಲ, ಅವ್ರು ಏಳಿಗೆ ಮನೆ ತಗೊಂಡ್ ಬಂದ್ರು ಅಂತ ನೀವೇ ನೀವು ಅವ್ರು ಏನಾದ್ರು ಮಾಡಾದ್ಮೇಲೆ ಹೊಡಿಯಕ್ ಹೋಗಿ ಏನ್ ಲಾಭ ಅಂತ ಈಗ ಬೇರೆ ಬೇರೆನೇ ಇರ್ಲಿ ಮೇಡಮ್. ಇವಾಗ ಹಂಗಾದ್ರೆ ಅಲ್ಲಪ್ಪ, ಬೇರೆ ಬೇರೆ ಇರ್ಲಿ ಅಂತ ನಾನ್ ಹೇಳ್ತಿಲ್ಲ. ಈಗ ಅಲ್ಲಿ ಹೋದ್ರೆ ಏನು ತೊಂದರೆ ಆಗಲ್ಲ ಅಂತ ಯಾರಾದ್ರೂ ಭರವಸೆ ಕೊಡ್ಬೇಕು. 14 ವರ್ಷದಿಂದ ತೊಂದರೆ ಆಗಿಲ್ಲ. ಈಗ ಏನಾಗುತ್ತೆ ಮೇಡಮ್? 2 ವರ್ಷದಿಂದ ಬಿಟ್ಟಿದ್ರೆ ಹುಚ್ಚ ಆಡ್ತಾ ಇದ್ದಾನೆ ಅಷ್ಟೇ. 14 ವರ್ಷ ಏನಿಲ್ಲ ರೀ. ನಾನು ಹೇಳಿಲ್ವಾ ಇಲ್ಲಿ 6 ತಿಂಗಳ ಮನೇಲಿ ಇದ್ದವಳು 14 ವರ್ಷ 6 ತಿಂಗಳಿಂದ ನೀವು ಇನ್ನೇನ್ ಮಾಡೋದು? ಓಟ್ ಕೊಡಕ ಮಗಳ ಅಂತಾರೆ. ಆದ್ರೆ ಇದೆ ನಿನ್ ಜೊತೆಲಿರಕ್ಕ ನೀನು ಹೆಂಡತಿಯ ಕರೆಕ್ಟ್ ಆಗಿ ಇಟ್ಕೊಂಡು ನಮ್ಮಂಗೆ ನನ್ಗೆ ಹೆಂಡತಿನ ಅಚ್ಚುಕಟ್ಟಾಗಿ ಮಡಿಕೊಂಡಿದ್ರೆ ಯಾಕೆ ಹೋಯ್ತಿದ್ಲು ನಿನ್ ಬುಟ್ಟಿ? ಅವಳು ಬೀದಿ ಬಿಟ್ಟಿದ್ದ ಬೀದಿಲೆ ಬಿಟ್ಟಿರೋದು. ಈಗ 2 ವರ್ಷ ಬೀದಿಲೆ ಬಿಟ್ಟಿರೋದು. ಅವಳ ದೂರ ಮಾಡ್ಕೊಂಡು ನಾನೇನ್ ಮಾಡ್ಲಿ? ಬಿಡ ಬೇಡ ಬೇಡ ಬಿಡಿ ಅಷ್ಟೇ. ಆಯ್ತು, ಸಾಯ ಗಂಟೆ ಇಟ್ಟಾಕ್ತೀನಿ. ಅದನ್ನ ಇಲ್ಲೇ ತೀರ್ಮಾನ ಮಾಡ್ಬಿಡಿ ಅಷ್ಟೇ. ಮಾಡ್ಬಿಡಿ. ಆಯ್ತು ಮಾಡಿ. ಜಟಕ